ಸೊ ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ನೀವೇ ನೋಡ್ದಾಗೆ ನಾಗೇಂದ್ರ ಕುಮಾರ್ ಜೈನ್ ಸರ್ ಅವ್ರ ಜೊತೆ ನಾವು ಮಾತುಕತೆಯನ್ನ ಆಡ್ತಾ ಇದ್ವಿ. ಎಷ್ಟು ವಿಷಯಗಳನ್ನ ಹೇಳಿದ್ರು, ಮತ್ತೆ ಎಷ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ ಗಳನ್ನ ಹೇಳಿದ್ರು, ಅವರ ಲೈಫ್ ಹೇಗೆ ನಡೆದು ಬಂದಿದ್ದು ಅಂತ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳೋದು ಬಾಕಿ ಇದೆ. ಸೊ ಬನ್ನಿ ಮತ್ತೆ ಅವ್ರನ್ನ ಮಾತಾಡ್ಸೋಣ. ಸೊ ಮುಂದಿನ ವಿಚಾರಗಳು ಏನಿದೆ ಅನ್ನೋದು ತಿಳ್ಕೊಳ್ಳೋಣ. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ಈಗಾಗ್ಲೇ ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ನೀವು ಹೇಳ್ಕೊಂಡ್ರಿ. ಹಾಗೆ ಮುಂದುವರಿಬೇಕು ಅಂದಾಗ ಮೊದಲನೇದು ನಮ್ಮ ತಲೆಯಲ್ಲಿ ಬರೋದು ಸರ್, ಈ ಬಜೆಟಿಂಗ್ ಅನ್ನೋ ವಿಷಯದಲ್ಲಿ ಆಗಿನ ಕಾಲದಲ್ಲಿ ಹೇಗೆ ಇರ್ತಿತ್ತು ಬಜೆಟ್? ಆ ಬಜೆಟ್ ತಕ್ಕನಂಗೆ ಹೇಗೆ ಅಲ್ಲಿಯ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ಮತ್ತೆ ದೂರದರ್ಶನ ಅನ್ನೋದು ಒಂದೇ ಚಾನಲ್ ಆಗಿದ್ದರಿಂದ ಬಜೆಟ್ ಕನ್ಸ್ಟೈನ್ ಅನ್ನೋದೇನಾದ್ರೂ ಇರ್ತಿತ್ತಾ? ಇದು ಒಳ್ಳೆ ಪ್ರಶ್ನೆನೇ. ಈಗ ನಾವು ಧಾರಾವಾಹಿ ಲಿಮಿಟ್ನಲ್ಲಿ ನಾವು ಖರ್ಚು ಮಾಡಬೇಕಾದ್ರೆ ಅಲ್ಲಿ ಆವಾಗ ಆರ್ಟಿಸ್ಟ್ ಪೇಮೆಂಟ್ ಭಾಳ ಕಡಿಮೆ ಇತ್ತು, ಟೆಕ್ನಿಷಿಯನ್ ಪೇಮೆಂಟ್ಗಳು ಜಾಸ್ತಿ ಇದ್ವು. ಅಂದರೆ ಕ್ಯಾಮ್ರಾ ಮತ್ತು ಲೈಟ್ಸು, ಇದರದ್ದು ಎಕ್ವಿಪ್ಮೆಂಟ್ಸು, ಈ ವ್ಯಾನ್ ಬಾಡಿಗೆ, ಜನ್ರೇಟ್ರ್ ಬಾಡಿಗೆ, ಇವೆಲ್ಲವೂ ಬಹಳ ಜಾಸ್ತಿನೇ ಇದ್ವು. ನೋಡಿ, ಆಗ ಹೈ ಬ್ಯಾಂಡು, ಲೋ ಬ್ಯಾಂಡು ಕ್ಯಾಮ್ರಾಗಳು ಅಂತ ಇದ್ವು. ಅದಾದಮೇಲೆ ಇನ್ನೂ ವೆರೈಟಿಗಳೆಲ್ಲ ಬಂದವು. ಆ ಕ್ಯಾಮ್ರಾಗಳಿಗೆ ನಾವೇನು ತರ್ತಿದ್ವೋ 3,500 4,000 ರೂಪಾಯಿ ಬಾಡಿಗೆ ಇದ್ವು. ಆವಾಗ ನಾವು 4,500 ರೂಪಾಯಿ ಒಂದಿನ ಕ್ಯಾಮ್ರಾ ಕೊಡ್ತಾ ಇದ್ವಿ. ಆ ಲೈಟ್ಗೆ ಹೆಚ್ಚು ಕಮ್ಮಿ ಅವಾಗ ಒಂದು 800 ರೂಪಾಯಿ 900 ರೂಪಾಯಿ ಪರ್ ಡೇ ಲೈಟ್ಸ್ಗಳಿಗಾಗೋದು. ಬಾಟ ಒಂದು 600-700 ರೂಪಾಯಿ ಆಗೋದು. ಹೀಗಾಗಿ ಒಂದು ಎಪಿಸೋಡ್ ತಯಾರು ಮಾಡಬೇಕಾದ್ರೆ 15,000 ರೂಪಾಯಿ ಗಂಟೆ ಆಗೋದು ಅವಾಗ. ಈಗ ಆಮೇಲೆ ಇದ್ರು ಅಷ್ಟೇ ಕ್ಯಾಸೆಟ್ಗಳು. ಆ ಕ್ಯಾಸೆಟ್ಗಳು, ಒಂದು ಕ್ಯಾಸೆಟ್ ಅಂದರೆ ಶೂಟಿಂಗ್ ಕ್ಯಾಸೆಟ್ ಅಂತ, ಅದು ಬರೀ 30 ಮಿನಿಟ್ಸು 60 ಮಿನಿಟ್ಸು ಈ ಥರ ಬರೋದು ಕ್ಯಾಸೆಟ್. ಆ 30 ಮಿನಿಟ್ಸ್ ಕ್ಯಾಸೆಟ್ ತಗೊಂಬರ್ಬೇಕಂದ್ರೆ 800 ರೂಪಾಯಿ ಕೊಡಬೇಕಾಗೋದು. ಅಂಥದ್ದು ಇದು ಹೈ ಬ್ಯಾಂಡು, ಇದು ಲೋ ಬ್ಯಾಂಡು, ಈ ಥರ ಒಂದೊಂದು ಕ್ಯಾಸೆಟ್. ಇದಕ್ಕೆ ಇಷ್ಟಿಷ್ಟು ರೇಟ್ ಆಗ್ತಾ ಇತ್ತು. ಇದು ಒಂದು 30 ಮಿನಿಟ್ಸ್ ಶೂಟಿಂಗ್ 30 ಮಿನಿಟ್ಸ್ ಅಂತಂದರೆ ಅದನ್ನು ಹೆಚ್ಚು ಕಮ್ಮಿ ಒಂದು 5-6 ಕ್ಯಾಸೆಟ್ ಬೇಕಾಗೋದು ಒಂದೊಂದು ದಿವಸ ಶೂಟಿಂಗ್ ಮಾಡೋದಕ್ಕೆ. ಅಲ್ಲಿಗೆ ಕ್ಯಾಸೆಟ್ ರೇಟೇ ಜಾಸ್ತಿ ಆಗ್ತಾ ಇತ್ತು. ಯಾಕೆ ಹೇಳ್ತೀರಾ, ಅವಾಗ ಎಲ್ಲ ಜಾಸ್ತಿ. ಆರ್ಟಿಸ್ಟ್ ಪೇಮೆಂಟ್ ಮಾತ್ರ ಭಾಳ ಕಡಿಮೆನೆ. ನಂಬ್ತಿರೋ ಬಿಡ್ತಿರೋ ನೋಡಿ ಹೇಳ್ತೀನಿ. ಕರಿ ಬಸವಯ್ಯ 1,000 ರೂಪಾಯಿ ಕೊಟ್ಟು ಬಂದು ಆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸೀರಿಯಲ್. ಕರಿ ಬಸವಯ್ಯನವ್ರು ಕುರುಡು ಸಮಾಧಾನ ಧಾರಾವಾಹಿನ ಮಾಡಿದ್ದಾರೆ. ನಾನು ಬರೆದಿದ್ದೆ ಡೈಲಾಗು. ಅವರು, ಸರ್ ನನ್ನ ಹೆಸರು ಕರಿ ಬಸವಯ್ಯ ನಿಜ, ಇದಕ್ಕೆ ಒಂದು ಗಿಮಿಕ್ ಮಾಡ್ಬಿಟ್ರಲ್ಲ ಸರ್, ಏನು ಸರ್ ಅದು ಅಂದ. ಯಾತಕ್ಕೆ ನಿಮ್ಮನ್ನ ಕರಿ ಬಸವಯ್ಯ ಅಂತ ಕರೀತಾರೆ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ಯಾರೋ ಅರವಿಂದ್ ಅವರು, ನಮ್ಮ ಅನುಭವ ಅರವಿಂದ್ ಆಕ್ಟ್ ಮಾಡಿದ್ದಾರೆ. ಆಗ ಹೇಳ್ತಾರೆ, ನಾನು ಇಂದಿರಾನಗರ್ ಬ್ರಾಂಚಲ್ಲಿ ಕೆಲಸ ಮಾಡ್ತಿದ್ದಾಗ ಕೆಲಸಕ್ಕಿಂತ ಜಾಸ್ತಿ ಆಚರಣೆ ಇರ್ತಾ ಇದ್ದೆ. ಅವಾಗ ಏನ್ ಮಾಡೋರು, ಮ್ಯಾನೇಜರ್ ಫೋನ್ ಮಾಡಿ ಬೆಲ್ ಮಾಡ್ಬಿಟ್ಟು ಬಸವಯ್ಯನ ಕರಿ ಬಸವಯ್ಯನ ಕರಿ ಬಸವಯ್ಯನ ಕರಿ ಬಸವಯ್ಯನ ಕರಿ ಅಂದು 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 ಕೊನೆಗೆ ಕರಿ ಬಸವಯ್ಯ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಈ ಜೋಕೊಂಡು ನಮಗೆ ಹೇಳ್ಬಿಟ್ರಲ್ಲ. ಇರ್ಲಿ ಸರ್, ತುಂಬಾ ಚೆನ್ನಾಗಿದೆ ಅಂತ ಕರಿ ಬಸವಯ್ಯನವರು ಆ ಆಕ್ಟಿಂಗ್ ಬಗ್ಗೆ ತುಂಬಾ ಒಂದು ಮೆಚ್ಚುಗೆ ಸೂಚಿಸಿದ್ರು. ಆ ಒಂದು ಕ್ಯಾರೆಕ್ಟರ್ನ ಇದು ಮಾಡಿದಾಗ. ಅದೇ ತರ ಧಾರಾವಾಹಿ ಒಳಗಡೆ ಒಂದು ಸನ್ನಿವೇಶ ಬರುತ್ತೆ. ನಿಮ್ಗೆ ಕಿಟ್ಟಿ ಗೊತ್ತಲ್ಲ, ಕಟ್ಟೆ ಕಿಟ್ಟಿ ಅಂತ ತುಂಬಾ ಫೇಮಸ್. ಕೃಷ್ಣಮೂರ್ತಿ ಅಂತ ಅವ್ರು ಒಳ್ಳೆ ಆರ್ಟಿಸ್ಟ್. ಕಟ್ಟೆ ಕಿಟ್ಟಿ ಅಂತ ತುಂಬಾ ಫೇಮಸ್. ಅವರು ಡೈಲಾಗ್ ಕೊಟ್ಬಿಟ್ರೆ ಮಾತಾಡುವಂಗೆ ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡೋರು ಅವರು. ಆ ಕಟ್ಟೆ ಕಿಟ್ಟಿ ಅವರು ಒಂದು ಡೈಲಾಗ್ ಹೇಳ್ತಾರೆ. ಜಯಕುಮಾರ್ ಅವರು ತುಂಬಾ ಫೇಮಸ್ ಆರ್ಟಿಸ್ಟ್. ಜೂನಿಯರ್ ರಾಜ್ಕುಮಾರ್ ಅಂತ ಇದ್ರಲ್ಲ ಜಯಕುಮಾರ್, ಆ ಒಂದು ಜಯಕುಮಾರ್ ಅವರು ಬಡ್ಡಿ ಗೋವಿಂದಯ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ರು. ಆ ಬಡ್ಡಿ ಗೋವಿಂದ ತುಂಬಾ ಫೇಮಸ್ ಆಗ್ಬಿಟ್ಟು ಅವ್ರು ಜಯಕುಮಾರ್ ಅವ್ರನ್ನ ಬಡ್ಡಿ ಗೋವಿಂದಯ್ಯ ಅಂತಾರೆ ಕರೆಯೋರಂತೆ ಎಲ್ಲರೂ. ಅದು ಮಾಡ್ತಿದ್ದಾಗ ಏನಾಯ್ತು, ಒಂದು ಕ್ಯಾರೆಕ್ಟರ್ ಅಲ್ಲಿ ಅವ್ನು ಕೇಳ್ತಾನೆ, ಕೃಷ್ಣಮೂರ್ತಿ ಅದೇ ನಮ್ಮ ಕಟ್ಟೆ ಕಿಟ್ಟಿ ಅವರು, ಅಲ್ಲ ಕಣಯ್ಯ, ಎಷ್ಟು ದಿವಸ ಅಂತ ನೀನು ಹೀಗೆ ಬಡ್ಡಿ 6 ಕಾಸು 3 ಕಾಸು ಬಡ್ಡಿ ಕೊಡ್ಕೊಂಡು ನಾಯಿ ತರ ಬೀದಿ ಎಳ್ಕೊಂಡು ಅವ್ರು ಕೊಡಲ್ಲ, ನೀನ್ ಬಿಡಲ್ಲ, ಒಡಾಡು ಜೀವನ ಮಾಡ್ತಿಲ್ಲ, ನಂತರ ಮಾಡಯ್ಯ, ಏನಪ್ಪ ನಿಂದು. ಅದೇ ಕಣು, ಈಗ ನಾನು MLA ಆದ್ನ, ಈಗ ಇನ್ನೊಂದು ಕೌನ್ಸಿಲ್ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಅನೌನ್ಸ್ ಆದ ತಕ್ಷಣ ನಾನು ನಿನ್ನ ನಾಮಿನೇಷನ್ ಮಾಡಿಸ್ತೇನೆ, ನೀನು ಎಂಟ್ರಾಗೋ ನೋಡು, ಆಗ ಹೆಂಗಿರುತ್ತೆ ಅಂದ್ರು. ಏನಿರುತ್ತೆ ಅದ್ರೊಳಗೆ ಏನ್ ಲಾಭ ಇದೆ? ಲಾಭನ ಅದು ಹೇಳಕ್ಕೆ ಆಗೋದಿಲ್ಲ. ಏನಾಗೋದಿಲ್ಲ ಹೇಳಪ್ಪ, ಅದೇನು ನಾನು ಇನ್ವಾಲ್ವ್ ಆಗ್ತೀನಿ. ನೋಡು, ಎಲೆಕ್ಷನ್ ಡಿಕ್ಲೇರ್ ಆಗ್ತಿದ್ದಂಗೆ ನಾನು ನಿನ್ನ ನಾಮಿನೇಷನ್ ಫೈಲ್ ಮಾಡು, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ನೋಡು, ಈಗ ನಾನು ಹೇಳೋದು ಕೇಳು,
ಈ ಫೀಲ್ಡಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ದುಡ್ಡು ಬರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಎಷ್ಟೊಂದು ಹೇಳೋ ನೋಡು, 1000 ಹಾಕಿದರೆ 100 ಹಾಕಿದ್ರೆ 1000, 1000 ಹಾಕಿದರೆ ಲಕ್ಷ, ಲಕ್ಷ ಹಾಕಿದ್ರೆ ಕೋಟಿ ಅಂತ, ಕೋಟಿ ಹಾಕಿದ್ರೆ ಹತ್ರ ಬಂದು ಹೇಳ್ತೀನಿ ಲೂಟಿ ಅಂತ. ಅಂತಂದ ತಕ್ಷಣ ಸ್ಟನ್ ಆಗ್ಬಿಟ್ಟು ಆಯ್ತು ನಾನು ಮಾಡ್ತೀನಿ ಅಂತಾನೆ. ಈ ಡೈಲಾಗು ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಮರ್ಶೆ ಬಂದ್ಬಿಟ್ಟಿತ್ತು. ಎಂತ ಡೈಲಾಗ್ ಇದು, ಬರ್ದವ್ರಿಗೆ ಒಂದು ಹ್ಯಾಟ್ಸಪ್ ಅಂತ. ಯಾಕಂದ್ರೆ ಕೋಟಿ ಹಾಕಿದ್ರೆ ಲೂಟಿ ಡೈಲಾಗ್ ಹೇಳ್ಬಿಟ್ಟ. ಆಮೇಲೆ ಅವ್ನು ಹಾಕ್ತಾನೆ, ಒಳಗೋಯ್ತಾನೆ, ಅವ್ನ ಕಥೆನೇ ಮುಗಿಸೋಗುತ್ತೆ. ಅದು ಬೇರೆ ಸಮಾಚಾರ. ಕೇಳೋದಕ್ಕೆ ಮಾತ್ರ ಚೆನ್ನಾಗಿತ್ತು ಅಷ್ಟೇನೆ. ಈ ತರ ಒಂದು ಸನ್ನಿವೇಶಗಳಲ್ಲಿ ತುಂಬಾ ಚೆನ್ನಾಗಿ. ಅದರಲ್ಲಿ ರೈಲು ಜೀವಿ ಒಳಗೆ ತುಂಬಾ ಫೇಮಸ್ ಆರ್ಟಿಸ್ಟ್, ಲೇಡಿ ಆರ್ಟಿಸ್ಟ್ ಸುಧಾ ನರಸಿಂಹರಾಜ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು. ನರಸಿಂಹರಾಜ್ ಅವ್ರ ಮಗಳು ಸುಧಾ ನರಸಿಂಹರಾಜ್, ನಮ್ಮ ಕೃಷ್ಣಮೂರ್ತಿ ಇವರು, ಆಮೇಲೆ ಸರಿಗಮ ವಿಜಿ ಎಲ್ಲ ನಮ್ಮ ಬ್ಯಾಂಕ್ ಜನಾರ್ದನ್ಗೆ ನಂಬ್ತೀರಾ, ನಾವು ಕೊಡ್ತಿದ್ರು ಪಾಪ, ನಮ್ಮ ತುಂಬಾ ಫ್ರೆಂಡ್ ಅವರು. 1,500 ಯಾರು ಮಾಡ್ತಿರೋದು ಒಪ್ಕೊಡ್ತೀರಾ? 1,500 ಪಾಪ ನಿಜವಾಗ್ಲೂ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಆಗಿನ ಕಾಲದಲ್ಲಿ. ಇದ್ರೆ ನಮ್ಮನ್ನ ನಿರ್ದೇಶಕರಂತೂ ಅಲ್ಲ, ನಾವು ಕಲಾವಿದರಂತಲ್ಲ, ಅವ್ರ ಸ್ನೇಹಿತರ ತುಂಬಾ ಟ್ರೀಟ್ ಮಾಡೋದು. ಒಳ್ಳೊಳ್ಳೆ ಆರ್ಟಿಸ್ಟ್ ನಮ್ಮ ಧಾರಾವಾಹಿಗಳಲ್ಲಿ ಮಾಡಿರೋ ಪ್ರಮುಖ ಆರ್ಟಿಸ್ಟ್ಗಳ ಪಟ್ಟಿ ಹೇಳ್ತೀನಿ ಕೇಳಿ. ನನ್ನ ನಿರ್ದೇಶನದಲ್ಲಿ ಜೋಸೈಮನ್, MS ಕಾರಂತ್, ಸುಧಾ ನರಸಿಂಹರಾಜು, ಜಯಕುಮಾರು, ಸರಿಗಮ ವಿಜಿ, ಕೃಷ್ಣೇಗೌಡರು, ಕರಿಬಸವಯ್ಯ, ಬ್ಯಾಂಕ್ ಜನಾರ್ದನ್, ಎಂತೆಂಥ ಆರ್ಟಿಸ್ಟ್ಗಳು. ಇವತ್ತಿನ ನಿಮ್ಮ ಜೊತೆ ಸಂವಾದ ನನ್ಗೆ ಅವರ ಅಂತಂತ ಆರ್ಟಿಸ್ಟ್ ಜೊತೆ ಎಲ್ಲ ನೀವು ಮಾಡಿದಿರಲ್ಲ, ಎಲ್ರು ನಿಮ್ ಮೂಲಕ ನಾವ್ ಭೇಟಿಯಾದಂಗೈತೆ. ಯಾಕೆಂದ್ರೆ ಆ ಜನರೇಷನ್ ಅವ್ರು ನಾವಲ್ಲ, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್, ಅಷ್ಟು ಕಲಾವಿದರ ಜೊತೆ ಮಾಡಿರೋದು, ಅವರೆಲ್ಲ ನಿಮ್ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದ್ರು ಅನ್ನೋದು ರಿಯಲಿ ಗ್ರೇಟ್. ಸರ್ ಇದೊಂದು ಪ್ರಶ್ನೆ, ಇನ್ನೊಂದು ಪ್ರಮೀಳಾ ಜೋಶಿ, ಮಂದೀಪ್ ರಾಯ್ ಅಭಿನಯ, ಮಂದೀಪ್ ರಾಯ್ ಅವರು ಅಭಿನಯ ಇವರೆಲ್ಲ ಮಾಡಿದ್ದಾರೆ. ಪ್ರಮೀಳಾ ಜೋಶಿ ಅವರು ಮಾಡಿದ್ದಾರೆ ನಮ್ಮ ಧಾರಾವಾಹಿಗಳಲ್ಲಿ. ಗ್ರೇಟ್. ಈಗ ಇವಾಗಿನ ಅಂದ್ರೆ ಕೆಲವೆಲ್ಲ ಕೇಳ್ತೀವಿ ನಾವು, ಅಂದ್ರೆ ಸೀರಿಯಲ್ ಆಗ್ಲಿ ಸಿನಿಮಾದಲ್ಲಾಗ್ಲಿ ಬರ್ತಾರೆ, ಆಕ್ಟ್ ಮಾಡಿ ಹೋಗ್ತಾರೆ. ಅವರು ಸುಮ್ನೆ ಡೈರೆಕ್ಟರ್ ಜೊತೆ ಒಂದು ಮಾತಾಡಲ್ಲ ಅಥವಾ ಫ್ರೆಂಡ್ಲಿ ಆಗಿರಲ್ಲ ಅಂತೆಲ್ಲ ಕೆಲವೊಂದು ವಿಷಯಗಳು ಕೆಲವ್ರ ಹತ್ರ ಹೇಳಿದೀವಿ. ನಿಮ್ಮ ಟೈಮಲ್ಲಿ ನೀವೇ ಇವಾಗ ಹೇಳ್ದಾಗೆ ಅವರೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು, ತುಂಬಾ ಕೋಆಪರೇಟ್ ಮಾಡ್ತಿದ್ರು. ಅದ್ರ ಬಗ್ಗೆ ಒಂದಷ್ಟೇನಾದ್ರು ಹಂಚ್ಕೊಂತೀರಾ? ಅಂದ್ರೆ ಆಗಿನ ಮೆಂಟಾಲಿಟಿ ಮತ್ತು ಇವಾಗಿನ ಮೆಂಟಾಲಿಟಿಯಲ್ಲಿ ಡಿಫರೆನ್ಸಸ್ ಏನಾಗ್ತಿದೆ? ಇದು ಏನಾದ್ರೂ ಇಂಪ್ಯಾಕ್ಟ್ ಮಾಡತ್ತಾ ಸೀರಿಯಲ್ ಅಥವಾ ಸಿನಿಮಾ ಮೇಲೆ? ಈಗ ಒಂದು ವ್ಯಕ್ತಿಗೆ ಒಂದು ಗೌರವ ಅಂತ ಇರುತ್ತೆ, ಒಂದು ಸೀಟ್ಗೆ ಒಂದು ಗೌರವ ಅಂತ ಇರುತ್ತೆ. ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಮತ್ತೆ ಕಲಾವಿದ. ಈಗ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಹಿಂದಿನ ಸಿನಿಮಾಗಳಲ್ಲಿ ಯಾವುದೇ ಸೆಟ್ನಲ್ಲಿ 3 ಚೇರ್ ರಿಸರ್ವ್ ಆಗಿರುತ್ತೆ. ನಿರ್ದೇಶಕ, ನಿರ್ಮಾಪಕ, ಹೀರೋಯಿನ್ ಕ್ಯಾರೆಕ್ಟರ್ಗೆ. ಅವಾಗ ಆ ಚೇರ್ ಮೇಲೆ ಯಾರು ಕೂತ್ಕೊಳ್ಳೋದಿಲ್ಲ. ಬೇರೆಯವ್ರ ಕೂತ್ಕೊಂಡ್ರೆ ಕಾಂಟ್ರವರ್ಸಿನ ಆಗ್ಬಿಡುತ್ತೆ. ಆ ಥರ ಇತ್ತು ಸನ್ನಿವೇಶ ಒಂದು ಕಾಲದಲ್ಲಿ, ನಾವು ನೋಡಿದ್ದೀವಿ. ಬಟ್ ನಾವು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿಲ್ದೇ ಇರ್ಬೋದು, ಬಟ್ ಸಿನಿಮಾಗಳು ನೋಡ್ತಾನೆ ಇದ್ದೀವಿ. ಕಾರಣ ಇಷ್ಟೇನೆ, ನನ್ನ ತಮ್ಮ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ್ದಾನೆ, ಸೂರ್ಯಕುಮಾರ್ ಅಂತ. ಅವನಿಗೆ ವಿಷ್ಣುವರ್ಧನ್, ಅಂಬರೀಷ್, ಜೈ ಜಗದೀಶ್, ಆಮೇಲೆ ಕಲಾನಿಧಿ ಮಾರನ್ ಅಂತ ಸನ್ ಟಿವಿ ಪ್ರೊಡ್ಯೂಸರ್, ಸನ್ ಟಿವಿ ಇವರು ಡೈರೆಕ್ಟರ್ ಇದಲ್ಲ ಅವರು, ದ್ವಾರಕೀಶ್ ಎಲ್ಲ ಪ್ರತಿಯೊಬ್ಬರು ಪರಿಚಯ ಅವನಿಗೆ. ಅವನಿಗೆ ನಾನು ಹೋದಾಗೆಲ್ಲ ನನಗೆಲ್ಲರೂ ಪರಿಚಯ ಮಾಡಿಕೊಡೋನು. ನಾನು ಅವ್ರ ಜೊತೆ ಎಲ್ಲ ಇನ್ವಾಲ್ವ್ ಆಗ್ತಿದ್ದೆ, ಎಲ್ಲ ಜೊತೆ. ಪುಟ್ಟಣ್ಣ ಕಣಗಾಲನ್ನು ಕೂಡ ಅವ್ರನ್ನ ಭೇಟಿ ಮಾಡಿಸಿ ನನಗೆ ಮಾತಾಡ್ತಾರೆ. ಬಿಳಿ ಹೆಂಡತಿ ಶೂಟಿಂಗ್ ನಡೀತಾ ಇದ್ದಾಗ ಕಥಾ ಸಂಗಮ ಶೂಟಿಂಗಲ್ಲಿ ರಜನಿಕಾಂತನ ಪರಿಚಯ ಮಾಡಿಸ್ದೆ, ಕರ್ಕೊಂಡು ಹೊಸಬರು ಅಂತ ಹೇಳಿ. ನಾನು ಎಲ್ಲರನ್ನೂ ಮಾತಾಡಿಸ್ದೆ ಅವಾಗ. ಆಮೇಲೆ ನನ್ನ ತಮ್ಮ ಕೂಡ ಕೆಲವು ಸಣ್ಣ ಸಣ್ಣ ಪಾತ್ರಗಳು ಮಾಡಿದ್ದಾನೆ. ವಿಷ್ಣುವರ್ಧನ್ ಜೊತೆ ಮಾಡಿದ್ದಾನೆ, ರಜನಿಕಾಂತ್ ಜೊತೆ ಮಾಡಿದ್ದಾನೆ. ಅವನು ಸುಮ್ಮನೆ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದಾನೆ. ಆ ಒಂದು ಸನ್ನಿವೇಶದಲ್ಲಿ ಏನಾಗೋದು, ನಾನು ಹೋದಾಗ ನೋಡ್ತಾ ಇದ್ದೆ ಅವ್ರವ್ರ ಚೇರ್ಗಳಲ್ಲಿ ಅವರವರೇ ಕೂತ್ಕೊಳ್ಬೇಕು ಹೊರತು ಬೇರೆ ಯಾರು ಕೂತ್ಕೊಳ್ಳೋ ಹಂಗಿಲ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಮನೆಗೆ ಹೋಗಬೇಕಾಗಿತ್ತು. ಎಲ್ಲ ಹೋಟ್ಲಲ್ಲಿ ಗಾಡಿ, ಅದೆಲ್ಲ ಗಾಡಿಗಳು ಬಿಕ್ನೇಶ್ವರ ಹೊರಗಡೆ ಗಾಡಿಗಳು ನಿಂತಿರೋ, ಅಲ್ಲೇ ಎಲ್ಲ ತಿನ್ಕೊಂಬರ್ಬೇಕು ಮಾಡಬೇಕು. ಸಂಗ್ರಾಮ್ ಸಿಂಗ್ ಅವ್ರ ತಂದೆ ಇವರು ಬಾಲಾಜಿ ಸಿಂಗ್ ಅಂತಿದ್ರಂತೆ. ಅವರು ಇವರೆಲ್ಲ ಪ್ರಾಬ್ಲಮ್ ನೋಡಿಬಿಟ್ಟು, ಇಲ್ಲ ಯಾಕೆ ನೀವು ಅಡುಗೆ ಮಾಡಬಾರ್ದು ಅಂತ ಹೇಳಿ ಆವತ್ತಿಂದ ಸ್ಟುಡಿಯೋ ಪ್ರೆಮಿಸಸ್ಸಲ್ಲೇ ವರ್ಕರ್ಸ್ಗಳಿಗೆಲ್ಲ ಮತ್ತು ಸೆಟ್ನಲ್ಲಿರೋರಿಗೆಲ್ಲ ಅಡುಗೆ ಮಾಡಿ ಊಟ ಪ್ರಾರಂಭಿಸೋದು ಆವತ್ತಿಂದ. ಆವಾಗಲೂ ಕೂಡ ನಾವು ನಮ್ಮ ತಮ್ಮನ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಆವಾಗ ನಮಗೂ ಕೂಡ ನಮ್ಮ ತಮ್ಮ ಊಟ ಮಾಡಿ ನಾನು. ಆದರೆ ನಾನು ಮಾಡ್ತಿರ್ಲಿಲ್ಲ.
ಯಾಕೆ ಅಂತೀರಾ, ಅಲ್ಲಿ ಇರೋದು ಪಕ್ಕ ವರ್ಕರ್ಸ್ಗೋಸ್ಕರ. ನಾವು ಗೆಸ್ಟ್ ಆಗಿ ಒಂದ್ ದಿವಸ ನೋಡ್ಬಿಟ್ಟು ನಾವು ಆವಾಗ ಹೋಗ್ತಾ ಊಟ ಮಾಡೋದು ಚೆನ್ನಾಗಿರಲ್ಲ. ಹೌದು. ಆದ್ರೂ ನನ್ನ ತಮ್ಮ ಮಾಡೋದಿಲ್ಲಪ್ಪ ಬೇಡ ಅಂತ ನಾನು ಹೇಳಿ ಬರ್ತಾ ಇದ್ದೆ. ಆಮೇಲೆ ನನ್ನ ತಮ್ಮ ಕೂಡ ಮಾಡ್ತಿರ್ಲಿಲ್ಲ, ಅವನೇ ಸಪ್ರೇಟ್ ಆಗಿ ಅಡುಗೆ ಮಾಡ್ಕೊಳ್ಳೋನು ಬರೋನು ಹೀಗೆ ಮಾಡೋದು. ಈ ಪ್ರಿಸ್ಟೇಜಸ್ ಪಾಯಿಂಟ್ ಇಂದಾಗಿ ಈ ಕಲಾವಿದರಿಗೂ ನಿರ್ದೇಶಕರು ನಾಯಕಿಗೂ ಅವರವರು ದೂರದಲ್ಲೇ ಇರೋರು. ಸೊ ಹಾಗಾಗಿ ಮಿಂಗಳಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗೋದು. ಯಾಕೆಂದ್ರೆ ಅವ್ರ ಮಿಸ್ಟೇಕ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಇವನು ಬಹಳ ಏನೋ ಅನ್ಕೊಂಡ್ಬಿಡೋರು ಜನ. ಅವರು ಮೇಂಟೈನ್ ಮಾಡಕ್ ಹೋಗಿ ಬೆರೆಯಕ್ಕೆ ಆಗ್ತಿರ್ಲಿಲ್ಲ ಸಾರ್ವಜನಿಕರ ಜೊತೆ. ಅವ್ರ ಆಡಿಯನ್ಸ್ ಆಗೋರು, ಇವರು ಆರ್ಟಿಸ್ಟ್ ಆಗೋರು. ಈಗ ಹಾಗಲ್ಲ. ಈಗೇನಂತಂದ್ರೆ ಆರ್ಟಿಸ್ಟ್ ಯಾರು, ಹೀರೋಗಳು ಯಾರು, ಹೀರೋಯಿನ್ ಯಾರು, ಎಲ್ಲರೂ ಅವ್ರಿಗಿಂತನೇ ಜೋರಾಗಿರ್ತಾರೆ. ಆಮೇಲೆ ಪ್ರತಿಭೆನಲ್ಲಿ ಅವ್ರನ್ನ ಕೇಳುವಂಗೆ ಇಲ್ಲ. ಇವತ್ತು ಈಗಿನ ಪರಿಸ್ಥಿತಿಯಲ್ಲಿ ಹಿಂದಿದ್ದ ಒಂದೊಂದು ಕ್ಷೇತ್ರಗಳಲ್ಲಿ ಯಾರು ಮಿಂಚಿರ್ತಾರೋ ಅವ್ರಿಗೆ ಮಾತ್ರ ಒಂದು ಹೈಲೈಟ್ ಆಗ್ತಾ ಇತ್ತು. ಈಗ ಪ್ರತಿಯೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಅಂತ ಹೇಳಿದ್ರು, ಸಣ್ಣ ತಾಂತ್ರಿಕ ಎಲ್ಲರಿಗೂ ಕೂಡ ಹೈಲೈಟ್ ಆಗ್ತಾ ಇದ್ದಾರೆ. ಮತ್ತೆ ಅವಾರ್ಡ್ ಸಹ ಅವಾಗ ಬರೀ ಕೆಲವ್ರಿಗೆ ಮಾತ್ರ ಲಿಮಿಟ್ ಇತ್ತು. ಈಗ ಹಾಗಿಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದೇ ಪ್ರೊಡಕ್ಷನ್ ಬಾಯಿನಿಂದ ಹಿಡಿದು ನಿರ್ದೇಶಕವರೆಗೂ ಪ್ರಶಸ್ತಿಗಳು ಇದ್ದೇ ಇದೆ. ಸೊ ಹಾಗಾಗಿ ಅವರವ್ರ ಕ್ಷೇತ್ರಗಳಲ್ಲಿ ಅವರ ಮಾಡಿದ ಸಾಧನೆ ಗುರುತಿಸ್ತಾ ಇರೋದ್ರಿಂದ ಎಲ್ಲರೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಇವತ್ತು ಎಲ್ಲರ ಜೊತೆ ಮಿಂಗಲ್ ಆಗಕ್ಕೆ ಅವಕಾಶ ಸಿಕ್ಕಿದೆ. ಆಮೇಲೆ ಈ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಯಾವುದೋ ಒಂದು ಮೀಡಿಯಾ ಚಾನೆಲ್ಗಳಲ್ಲಿ ಅವರು ಜನಗಳಿಗೆ ಕೊಡುವಂತ ರೆಸ್ಪೆಕ್ಟ್ ಅನ್ನ ಜನ ಮಾಧ್ಯಮಗಳ ಮುಖಾಂತರ ನೋಡ್ಬಿಟ್ಟು ಅವ್ರಿಗೆ ಏನೋ ಒಂಥರ ಸ್ವರ್ಗ ಸಿಕ್ದಂಗೆ ಆಗುತ್ತೆ ನಮ್ಮ ಆಡಿಯನ್ಸ್ಗಳಿಗೆ. ಸೊ ಹಾಗಾಗಿ ಅವ್ರು ಎಲ್ಲೇ ಕಂಡ್ರು ಕೂಡ ಅವ್ರನ್ನ ಮಾತಾಡಿಸ್ಬೇಕು, ನೋಡ್ಬೇಕು ಅನ್ನೋದು ಅವರು ಕೂಡ ಅದೇ ತರ ಕೋಆಪರೇಟ್ ಮಾಡ್ತಿದ್ದಾರೆ. ಮುಂಚೆ ಕಲಾವಿದರನ್ನ ನೋಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಅವರು ಅದನ್ನ ಮೇಂಟೈನ್ ಮಾಡ್ಬೇಕಿತ್ತು. ಸಾರ್ವಜನಿಕರು ಜಾಸ್ತಿ ಕಾಣಿಸ್ಕೊಳ್ಳೋ ಹಂಗಿಲ್ಲ. ಅದು ಕೆಲವು ಅಕೇಶನ್ಗಳಲ್ಲಿ ಮಾತ್ರ, ಫಂಕ್ಷನ್ಗಳಲ್ಲಿ ಮಾತ್ರ, ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಮಾತ್ರ ಬರೋದು. ಈಗ ಹಾಗಲ್ಲ, ಸಾರ್ವಜನಿಕರ ಮಧ್ಯೆನೇ ಓಡಾಡ್ತಿರ್ತಾರೆ. ತುಂಬಾ ಚೆನ್ನಾಗಿ ಇವತ್ತು ಒಂದು ನಮ್ಮ ಸಂಪರ್ಕ, ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅನ್ನೋದನ್ನ ಅಕ್ಷರಶಃ ಇವತ್ತು ಕಲಾವಿದರು ಮಾಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ರಾಜ್ಕುಮಾರ್ ನಮ್ಮ ಅಣ್ಣವರು ನಾಟಕನ ನೋಡಿದ್ದೀನಿ ನಾನು ಹಾಸನದಲ್ಲಿ, ಹಾಸನಾಂಬ ಜಾತ್ರೆಯಲ್ಲಿ. ಅಲ್ಲಿ ಅವಾಗ ನಾಟಕದ ಕಂಪನಿಗಳು ಬರ್ತಾ ಇದ್ವು. ಅಣ್ಣ ತಂಗಿನ ನಾಟಕದಲ್ಲಿ ನರಸಿಂಹರಾಜು, ಬಾಲಕೃಷ್ಣ, ಪಂಡ್ರಿಬಾಯಿ ಇವ್ರ ನಾಟಕನ ಸ್ಟೇಜ್ ಮೇಲೆ ನಾನು ಮುಂದೆ ಕುತ್ಕೊಂಡು ನೋಡಿದ್ದೀನಿ. ರಾಜ್ಕುಮಾರ್ ಅವ್ರ ನಾಟಕನ ನಿಜವಾಗ್ಲೂ ಎಷ್ಟು ಅವಾಗ ಸಿಂಪಲ್ ಆಗಿ ಒಂದು ಪೈಜಾಮ, ಒಂದು ಶರ್ಟ್, ಇಲ್ಲೊಂದು ಟವಲ್ ಹಾಕೊಂಡು ಬರೋರು, ಅದೇ ಅವ್ರ ಡ್ರೆಸ್ಸು. ಅಣ್ಣವರು ಬಾಲಕೃಷ್ಣ ಮಾಮೂಲಿ ಒಂಥರ ಕಿರಿಕ ಪಾತ್ರ, ನರಸಿಂಹರಾಜ ಕಾಮಿಡಿ ಮಾಮೂಲಿ. ಇದಲ್ಲದೆ ಅದೇ ಸಮಯದಲ್ಲಿ ಚಿಂಚೋಡಿ ವೀರಪ್ಪ, ಚಿಂಚೋಡಿ ಲೀಲಾ ಅನ್ನೋರು ಒಂದು ಕಂಪನಿ ಕೂಡ ಬರೋದು. ಅವರು ಕಾಮಿಡಿ, ನಾರ್ತ್ ಕರ್ನಾಟಕದವರು. ತುಂಬಾ ಚೆನ್ನಾಗಿ ನಾಟಕಗಳಿಗೆ ತುಂಬಾ ಎಂಕರೇಜ್ಮೆಂಟ್ ಇತ್ತು. ಸರ್, ಇದು ನಿರ್ದೇಶಕರು ಅಂತ ಅಂದ್ರೆ ನೀವೇ ಅವಾಗ್ಲೇ ಹೇಳ್ದಾಗೆ ಒಂದು ಅವಾರ್ಡ್ ಅನ್ನೋದು ಸಹ ಅವಾಗ ಬರೀ ಕೆಲವು ಇದಕ್ ಮಾತ್ರ ಕೊಡ್ತಿದ್ರು ಅಂತ ಅವಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಈಗ ಟೆಕ್ನಿಕಲ್ ಪೀಪಲ್ ಇರ್ಬೋದು, ಅವ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಪರಿಚಯನೇ ಇರ್ತಿರ್ಲಿಲ್ಲ. ಆ ತರದ್ ಏನಾದ್ರು ನಿಮ್ದೊಂದು ಅನುಭವ ಇದೆಯಾ? ಅಂದ್ರೆ ನೀವು ನಿರ್ದೇಶಕರಾಗಿರೋದ್ರಿಂದ ಜನಗಳಿಗೆ ನೀವು ಯಾರು ಅನ್ನೋದು ಪರಿಚಯನೇ ಇಲ್ದಿರೋ ತರ ಏನಾದ್ರು ಒಂದು ಅನುಭವ ಏನಾರಾಗಿದ್ಯಾ? ಈಗ ಮುಂಚೆ ಈ ಅವಾರ್ಡ್ ಅನ್ನೋದು ಆ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ ಗೊತ್ತು ಏನು ಅಂತ. ಸಿನಿಮಾ ನೋಡೋರಿಗೆ ಅವಾರ್ಡ್ ಬಗ್ಗೆ ತಲೆನೇ ಕೆಡಿಸ್ಕೊತಿರಲ್ಲ ಯಾರು. ಈಗ ಕೇಳ್ತಾರೆ ಅದಕ್ಕೇನು ಬಂತ, ಇದಕ್ಕೆ ಬಂತ ಅಂತ. ಮುಂಚೆ ಏನು ಕೇಳ್ತಿರ್ಲಿಲ್ಲ. ಫಿಲಮ್ ನೋಡೋರು ಬರೋರು ಅಷ್ಟೇ ಕೆಲಸ. ನಮ್ಮ ಅಭಿಮಾನಿಗಳು, ನಮ್ಮ ಸಿನಿಮಾ ವೀಕ್ಷಕರಿಗೆ ಏನ್ ಕೆಲಸ ಅಂದ್ರೆ ಸಿನಿಮಾ ನೋಡೋದು ಅಷ್ಟೇ ಕೆಲಸ. ಹಾಡುಗಳು ಹಿಟ್ ಆಯ್ತಾ ಕೇಳೋದು ಅಷ್ಟೇ. ಅವಾಗ ಅಭಿಮಾನ ಎಷ್ಟಿತ್ತು ಅಂದ್ರೆ ನೋಡಿ, ಶಾಂತಲಾ ಥಿಯೇಟರ್ಲಿ ನಾನಿನ್ನ ಮರೆಯಲಾರೆ ರಿಲೀಸ್ ಆಯ್ತು ಆಗಿನ ಕಾಲದಲ್ಲಿ. ನಾನು ಒಂದು 4 ಸಲ ನೋಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ 4 ದಿವಸ ನೋಡಿದ್ಮೇಲೆ ನನಗೇನ್ ಕೆಲಸ, ಪ್ರತಿ ದಿವಸ ಶಾಂತಲಾ ಥಿಯೇಟರ್ ಹತ್ರ ಹೋಗುವೆ. ಯಾಕೆ ಅಂದ್ರೆ ಹೌಸ್ಫುಲ್ ಬೋರ್ಡ್ ಹಾಕಿದಾರೆ, ಅಣ್ಣವ್ರ ಫಿಲಮ್ ಫುಲ್ ಆಯ್ತು. 100 ದಿವಸ ಹೋಗಿದ್ದೀನಿ ಶಾಂತಲಾ ಥಿಯೇಟರ್ ನೋಡ್ಕೊಂಡ್ ಬಂದಿದ್ದೆ. ಅದೇ ನಮ್ಗೆ ಖುಷಿ, ಹೌಸ್ಫುಲ್ ಆಯ್ತು ಇವತ್ತು, ಯಾವ್ದು ಹೌಸ್ಫುಲ್. ಅದು ನಮ್ಗೇನ್ ಲಾಭ ಅಲ್ಲ, ಅದೊಂದು ಸಂಭ್ರಮ. ಖುಷಿ ನಮ್ಗೆ. ನಮ್ಮ ಅಣ್ಣವ್ರ ಸಿನಿಮಾ ಫುಲ್ ಹೌಸ್ಫುಲ್ ಆಯ್ತು ಅಂತ. ಅದೇ ತರ ಅಣ್ಣವ್ರದ್ದು ಇನ್ನೊಂದು ಫಿಲಮ್ ರಿಲೀಸ್ ಆಯ್ತು ಶಾಂತಿ ಥಿಯೇಟರ್ ಬೆಂಗಳೂರಲ್ಲಿ, ಚಕ್ರತೀರ್ಥ ಅಂತ. ಅದು 4ನೇ ದಿವಸಕ್ಕೆ ಸ್ವಲ್ಪ ರಶ್ ಕಮ್ಮಿ ಆಗುತ್ತೋ, ನಮ್ಗೆ ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂದ್ರೆ ಒಳಗೊಂದೇ. ಆ ಪ್ರೊಡ್ಯೂಸರು ಓದ್ತಿರಲ್ಲ, ನಾವು ಓದ್ತಿದೀವಿ ಕೂತ್ಕೊಂಡು.
ಯಾಕೆಂದ್ರೆ ಅದು ಬಹಳ ಡಿಫರೆಂಟ್ ಟೈಪ್ ಪಿಕ್ಚರ್ ಚಕ್ರತೀರ್ಥ. ಮೂವಿ. ಅದು ರಾಜ್ಕುಮಾರ್ಗೆ ನೆಗೆಟಿವ್ ರೋಲ್ ಆದ್ರಿಂದ, ನೆಗೆಟಿವ್ ರೋಲ್ ಅಂತಲ್ಲ, ಅವ್ರ ಅದ್ರಲ್ಲಿ ಮಧ್ಯದಲ್ಲಿ ಸತ್ತೋಗ್ಬಿಡ್ತಾರೆ. ಇದಕ್ಕೋಸ್ಕರ ನಾವೇ ಸತ್ತೋಗ್ಬಿಟ್ಟಿದ್ವಿ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ವಿ ನಾವು ಫಿಲಮ್ ಅಂದ್ರೆ ಆ ತರ. ಅವಾರ್ಡ್ ಬಗ್ಗೆ ನಮ್ಗೆ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ. ನಮ್ಮ ಅವಾರ್ಡ್ಗಳು ಶುರುವಾಗಿದ್ದು ಯಾವಾಗ ಅಂದ್ರೆ ಒಂದು ನಮ್ಮ ಚೋಮನ ದುಡಿ ಮತ್ತೆ ಗಿರೀಶ್ ಕಾರ್ನಾಡ್ ಸಂಸ್ಕಾರ ಫಸ್ಟ್ ಟಾವಿ ರಾಮ್ ರೆಡ್ಡಿ ಡೈರೆಕ್ಷನ್ ಅಲ್ಲಿ ಬಂದಂತ ಆ ಒಂದು ಸಂಸ್ಕಾರ ಪಿಕ್ಚರ್ ಇದೆಯಲ್ಲ, ಅಲ್ಲಿಂದ ಅವಾರ್ಡ್ಗಳ ಶಕೆ ಶುರುವಾಗಿದ್ದು. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದ್ರು ಇರುವ ಹಿಂದಕ್ಕೆ, ಬಟ್ ಹಿಂದೆ ಬಂದಿರುತ್ತೆ ಅವಾರ್ಡ್ಗಳು, ಬಟ್ ನಿಜವಾದಂತ ನ್ಯಾಷನಲ್ ಅವಾರ್ಡ್ ಲೆವೆಲ್ಗೆ ಬಂದಿದ್ದು ಸಂಸ್ಕಾರದಿಂದ ಶುರುವಾಯಿತು. ಆಮೇಲೆ ಚೋಮನ ಇವತ್ತು ಸಂಸ್ಕಾರ ಬಂತು, ಆಮೇಲೆ ಇದು ಯಾವ್ದು ತಬರನ ಕಥೆ ಬಂತು. ಆಮೇಲೆ ಇನ್ನೊಂದು ತಮಾಷೆ ಏನಂತ ಹೇಳಿದ್ರೆ, ಪಣಿಯಮ್ಮ ಪಿಕ್ಚರ್ಗೆ ಅವಾರ್ಡ್ ಬಂತು. ಬೇವಿಕಾನಂದ್ ಡೈರೆಕ್ಷನ್ ಇರ್ಬೋದು ಮಕ್ಕಳು. ಅದು ಪಣಿಯಮ್ಮ ಪಿಕ್ಚರ್ಗೆ ಅವಾರ್ಡ್ ಬಂದಾಗ ಅದ್ರ ಮುಖ್ಯವಾಗಿ ಪಾತ್ರ ಮಾಡಿದ್ದವರು ನಮ್ಮ ಇದರಲ್ಲಿ ಭೂತಯ್ಯ ನಮ್ಮ ಅಯ್ಯೂರಲ್ಲಿ ಮಾಡಿದ್ದಂಥ ಆರ್ಟಿಸ್ಟ್ ಅವರು. ಅಂದರೆ ಅವರು ಇವ್ರ ಮಗಳು, ನಮ್ಮ ಗುಬ್ಬಿ ವೀರಣ್ಣವರ ಮಗಳು ಮೊಮ್ಮಗ ಅವ್ರು ಮಾಡಿದ್ದು. ಅದಾದಮೇಲೆ ಅದಕ್ಕೂ ಅವಾರ್ಡ್ ಬಂತು. ಅವಾರ್ಡ್ ಬಂದಮೇಲೆ ಎಲ್ಲ ಹೇಳಿದ್ರಂತೆ, ನೀವು ಇನ್ನೊಂದು 2-3 ಪಿಕ್ಚರ್ ಅದೇ ಥರ ಬಂತಂತೆ. ಅದಕ್ಕೆ ಅವ್ರು ಹೇಳಂತೆ, ತಲೆ ಬೋಳಿಸ್ಕೊಂಡಿದ್ದು ಒಂದೇ ಸಲ ನಾನು ಮತ್ತೆ ಬೋಳಿಸ್ಕೊಳ್ಳಲ್ಲ ಅಂದ್ರೆ ಅದ್ರ ಪೂರ್ತಿ ತಲೆ ಬೋಳಿಸ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಸಾಕು ನನಗೆ ಒಂದೇ. ಅದು ನೀವ್ ಡೈರೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದಾರ ಆತರ ಅನುಭವ ಆಯ್ತಾ? ಅಂದ್ರೆ ಇವಾಗ ನೀವು ಡೈರೆಕ್ಷನ್ ಅಂತ ಅಂದ ತಕ್ಷಣ ಅವಾಗ ಜನಗಳು ಹೇಗ್ ತಗೋತಿದ್ರು ಡೈರೆಕ್ಟರ್ ಅಂದ್ರೆ? ಆ ತರದ ಯಾವ್ದಾರ ಇನ್ಸಿಡೆನ್ಸ್ ಇದ್ರೆ? ಈಗ ನೋಡಿ, ನಾನು ಫಸ್ಟ್ ಟೈಮು ಒಂದು ಕಿರುಚಿತ್ರ ಮಾಡಿದೆ. ಕಿರುಚಿತ್ರ ಅಂತಲ್ಲ, ಅದು 1 hour ಪ್ರೋಗ್ರಾಮ್ ದೂರದರ್ಶನಕ್ಕೋಸ್ಕರ ಮಾಡಿದೆ, ಮನ ಪರಿವರ್ತನೆ ಅಂತ. ಅದು ಒಂದು ಜೈನ ಮುನಿಯ ಕತೆ. ಅಂದ್ರೆ ಒಂದು ಏಕಾಂಕ ನಾಟಕ ನಂದೇನೆ, ನಾನೇ ಬರೆದಿದ್ದದು ಏಕಾಂಕ ನಾಟಕ. ಅದಕ್ಕೆ ನಮ್ಮ ದಾನ ಚಿಂತಾಮಣಿ ಅತ್ತಿಮಬ್ಬೆ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ರು, HB ಜ್ವಾಲನಯ್ಯ ಅಂತ ಅಧ್ಯಕ್ಷರಿದ್ದಾಗ. ಏಕಾಂಕ ನಾಟಕ ಅಂದ್ರೆ ಕಾಡಲ್ಲಿ ನಡೆಯೋ ದೃಶ್ಯ, ಪೂರ್ತಿ ಕಾಡಲ್ಲಿ ಸೆಟ್ಟೆ ಮಾಡ್ಬಿಟ್ಟು ಪಾರ್ವಾಳೆಲ್ಲ ಹಾಕ್ಬಿಟ್ಟಿದ್ವಿ, ಮೇಲ್ಗಡೆ ಕಿಚಪಿಚ ಅಂತ ಓಡಾಡೋದು. ಆ ಒಂದು ಸೆಟ್ಟಿಂಗ್ ಅದೆಲ್ಲ ನೋಡಿ ಸ್ಪಾಟ್ ಅಲ್ಲೇ 1,500 ಅವಾರ್ಡ್ಗೆ 3,000 ರೂಪಾಯಿ ಕೊಟ್ರು ನನಗೆ, ಅವತ್ತು HB ಜ್ವಾಲನಯ್ಯ ಅಧ್ಯಕ್ಷರಾಗಿದ್ದಾಗ. ಅಷ್ಟು ನೈಜತೆಯಿಂದ ಕೂಡಿತ್ತು. ಅದನ್ನ ಯಾಕೆ ನಾವು ಫಿಲ್ಮ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅದನ್ನ ಮಾಡಿದ್ವಿ. ಅದು ಮನ ಪರಿವರ್ತನೆ ಅಂತ. ಶ್ರೀನಿವಾಸ ಮೂರ್ತಿ ನಮ್ಮ ಕಲಾ ಇವರು ಬಹಳ ಚೆನ್ನಾಗಿ ಮಾಡಿದ್ರು. ಅದು ಮಹಾರಾಜನ ಪಾತ್ರ. ಆ ನಾಟಕ ಮಾಡುವಾಗ ಡೈಲಾಗ್ಗಳೆಲ್ಲ ನೋಡಿದ್ರು. ಇದು ಚಂದನದಲ್ಲಿ ಬಂತು. ಇದು ಚಂದನದಲ್ಲಿ ನನ್ನ ಪ್ರಥಮ ಪ್ರದರ್ಶನ. ನಂದು ಕನಸಿನ ಲೋಕ ಧಾರಾವಾಹಿ ಬರೋದಕ್ಕೂ ಮುಂಚೆ ಒಂದು 91 ಅಲ್ಲಿ ಒಂದು ಮಾಡಿದ್ವಿ. ಅದೇ 1 hour ಟೆಲಿಫಿಲಮ್ ಮಾಡಿದ್ವಿ. ಅಲ್ಲಿ ಅದರ ವಿಶೇಷ ಏನಂದ್ರೆ, ಶ್ರೀನಿವಾಸ ಮೂರ್ತಿ ಮೇನ್ ಕ್ಯಾರೆಕ್ಟರ್, ಶ್ರೀಶೈಲನ್ ಅಂತ ಒಬ್ರಿದ್ರು ಅವಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಮಾಡೋದು, ಸೇನಾಧಿಪತಿಯಾಗಿ ಮಾಡಿದ್ರು, ಮಹಾರಾಜನ ಮಾಡಿದ್ರು, ಎಲ್ಲ ಆಯ್ತು. ಇದ್ರ ಶೂಟಿಂಗ್ ಪರ್ಮಿಷನ್ ತಗೊಳ್ಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾನಂತರ ಹುಚ್ಚಿನಂತ ಕಾಡಲ್ಲಿ ನಡಿಬೇಕಂತ ಕಾಡಿಗೆ ಹೋಗ್ಬೇಕು, ಯಾಕೆ ಪಾರ್ಕಲ್ಲಿ ಮಾಡಕ್ಕಾಗಲ್ಲ, ಇಲ್ಲ ಕಾಡಿಗೆ ಹೋಗ್ಬೇಕಂತ. ಅದೇ ತರ ಬೊನ್ನೇರ್ಘಟ್ಟ ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಪರ್ಮಿಷನ್ಗೆ ಹೋದ್ವಿ. ಅವರೇ ಪರ್ಮಿಷನ್ ನಮ್ಗೆ ಇನ್ನೂ ಬಂದಿಲ್ಲ ಅಂದ್ಬಿಟ್ರು. ಅವಾಗ ಕರೆಸ್ಪಾಂಡೆನ್ಸ್ ಎಲ್ಲ ಬೈ ಪೋಸ್ಟ್ ಇಲ್ಲ, ಯಾರ ಬೈ ಹ್ಯಾಂಡ್ ತಾನೆ, ಇಲ್ಲಿ ತರ ಹಿಂಗಂದ್ರೆ ಹಿಂಗಂದ್ಬಿಟ್ರು ಹೊಡೋದಲ್ಲ. ನನ್ ತಲೆನೇ ಕೆಟ್ಟೋಯ್ತು. ಅಲ್ಲ ಎಲ್ಲ ಯೂನಿಟ್ ಎಲ್ಲ ಕರ್ಕೊಂಡ್ಬಿಟ್ಟಿದ್ವಿ, 2 ಕುದುರೆ ಬೇರೆ ತಂದ್ಬಿಟ್ಟಿದ್ವಿ. ಆ ಕುದುರೆ ಬಾಡಿಗೆನೇ ಜಾಸ್ತಿ. ಅಪ್ಪ ಮಾತ್ಕು ಹುಲ್ಲು ದುಡ್ಡು ಕೊಡಿ ಹೊಟ್ಟೆ ಉಳಿಸ್ಬಿಟ್ಟಾರೆ. ಆ ಕಾಡಲ್ಲಿ ಅಷ್ಟೊಂದು ಬೆಳ್ಕೊಳ್ಳೋದು, ಆ ತಿನ್ನಲು ಅಂತ ಹಾಕಿದ್ರೆ ಇವ್ರು ಕೂಡ ಹುಲ್ಲೇ ತಿನ್ಬೇಕಂತೆ. ಇವ್ನು ಅದೇನ್ ಕಥೆನೋ ಅದೇನ್ ಕೃಷ್ಣ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಕೊಡಿ ಅಂತಿದ್ದ. ನಾನಂದ್ರೆ ಈಗೇನಪ್ಪ ಇಲ್ಲ ಸರ್ ಪರ್ಮಿಷನ್ ಕೊಡಲ್ಲ ಅವರು, ಅವ್ರು ಲೆಟ್ರ್ ಬರೆದೇ ಆಗಲ್ಲ ಅಂತ ಅಂದ್ಬಿಟ್ರು. ನಾನು ನೀವೆಲ್ಲ ಆದ್ಮೇಲೆ ನಾನೇ ಹೋದೆ. ನಮಸ್ಕಾರ ಸರ್. ಏನು ಸರ್? ನಾನೇ ಸರ್ ಡೈರೆಕ್ಟ್ರು. ಸಂತೋಷ ಸರ್, ಈ ಥರ ಹಿಂಗಾಯ್ತು ಸರ್, ಹಿಂಗಾಯ್ತು ಸರ್ ಅಂತ ಬರ್ಲಿಕ್ಕಡ್ರಿ ಪರ್ಮಿಷನ್ನು. ಏನು ನಿಮ್ಗೆ ಸಪ್ರೇಟಾಗಿ ಹೇಳ್ಬೇಕಿತ್ತು ಸರ್. ಪರ್ಮಿಷನ್ ಬಂದ್ರೇನು ಬಿಟ್ರೇನು, ಪರ್ಮಿಷನ್ ಬಂದ್ರೂ ನಿಮ್ಮ ಒಂದು ಕೃತಜ್ಞತೆ, ನಿಮ್ಮ ಒಂದು ದಯ ಇರ್ಬೇಕಿಲ್ಲಿ. ಅಸಿಸ್ಟೆಂಟ್ ಫಾರೆಸ್ಟ್ ಆಫೀಸರ್ ಪಾಪ ಅವ್ರಿಗೆ ಮಾಡ್ತಾರೆ, ಇಲ್ಲಿ ನೀವು ಇನ್ಚಾರ್ಜ್. ಅದು ಗೊತ್ತಿಲ್ಲ, ಸುಮ್ಮನೆ ತಲೆ ತಿನ್ಬಿಟ್ರು ಸರ್. ಅಲ್ಲ ನೀವೇ ಸರ್ ಮಾಡಿ, ನೀವು ಮಾಡಿದ್ರೆ ಆಗುತ್ತೆ ಸರ್. ಹಂಗೆ ಹೇಳಿ ಹೋಗಿ ಮಾಡ್ಕೊ ಗೆದ್ದು ಓಡು. ಆಮೇಲೆ ಇನ್ನೂ ತಮಾಷೆ ಹೇಳಿದ್ರೆ, ಇಂಟೀರಿಯರ್ ಫಾರೆಸ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ. ಎಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲೂ ಅಷ್ಟು ಇನ್ಫ್ಲೂಯೆನ್ಸ್ ನಮ್ದು. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೊಡೋದೆಲ್ಲ ಕೊಟ್ಟವ್ರೆ, ಪ್ರೊಟೆಕ್ಷನ್ ಯಾರು ಮಾಡ್ಕೋಬೇಕು, ನಾವೇ ಮಾಡ್ಕೋಬೇಕು. ನಮ್ಮ ಹತ್ರ ಇರೋದು 2 ಕುದುರೆ.
ಏನ್ ಪ್ರೊಡಕ್ಷನ್ ಮಾಡ್ಕೊಂತೀರಾ? ಹೋದ್ವಿ ಅಲ್ಲಿ ಸ್ವಲ್ಪ 2-3 ಸೌಂಡ್ ಕೇಳಿಸ್ತೇವೆ ಹೊರ ಪರ ಅಂತ. ನಮ್ಮ ಹುಡುಗರು ಅಪ್ಪ ಫಾರೆಸ್ಟ್ ಅವಾಜ್ ನನಗೆ ಆಚೆಗೆ ಆ ಗೇಟ್ ಹಾಕಿಸ್ಬಿಟ್ಟು ಅದೆಲ್ಲ ಹೊರಗಡೆ ಮಾಡ್ಕೊತೀವಿ. ಫಾರೆಸ್ಟ್ ಪರ್ಮಿಷನ್ ತಗೊಂಡು ಹೊರಗಡೆ ಫಾರೆಸ್ಟ್ ಮಾಡಿ ಅಂದ್ರೆ ಅಲ್ಲಿ ಕುರುಚಲ್ ಗಿಡ ತರ ಬೆಳೆದಿರುತ್ತಲ್ಲ ಅಲ್ಲ ಮರ ಗಿಡ ಅದೇ ಸಾಕು ನಮಗೆ ಲೊಕೇಶನ್ ಅಂತ ಮಾಡಿಕೊಂಡು ರಾತ್ರಿ 9 ಗಂಟೆ ಆಯ್ತು ಶೂಟಿಂಗ್ ಮುಗಿದ್ದು. ಅಲ್ಲಾಗಿದ್ರೆ 6 ಗಂಟೆಗೆ ಎದ್ಬಿಡಿನವರು. ಈಗ 9 ಗಂಟೆವರೆಗೂ ಮಾಡಿದ್ವಿ ಶೂಟಿಂಗ್. ಏಕಾಂಕ ನಾಟಕ ಎಲ್ಲ ಮುಗೀತು. ಮುಗಿದ ಮೇಲೆ ಶ್ರೀನಿವಾಸ ಮೂರ್ತಿ ಮೇಕಪ್ ಎಲ್ಲ ತೆಗೆದ್ಮೇಲೆ ಪ್ರೊಡ್ಯೂಸರ್ ಬಂದು ಕೇಳಿದ್ರು, ಸರ್ ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಲ್ಲ. ಕಾಳಿದಾಸ ಪಿಕ್ಚರ್ನಲ್ಲಿ ಭೋಜರಾಜನ ಕ್ಯಾರೆಕ್ಟರ್ ನಂತರ ನನಗೆ ಎಮೋಷನಲ್ ಆಗಿ ಮಾತಾಡಿದಂಥ ಮಹಾರಾಜನ ಡೈಲಾಗ್ ಇದೇ ಈ ಕಿರುಚಿತ್ರ ಅಂತೇಳಿ 1 hour ಕಿರುಚಿತ್ರ ಅಂತ. ಅದು ಇದು ಒಳ್ಳೆ ಚಿತ್ರ. ಯಾರು ಸರ್ ಪುಣ್ಯಾತ್ಮ ಡೈಲಾಗ್ ಬರೆದಿದ್ದು? ನಮ್ಮ ಡೈರೆಕ್ಟರೇ ಜೈನ್, ನೀವು ಬರ್ದ್ರ ಸರ್ ಕೊಡಿ ಕೈ ಮುಗಿದ್ಬಿಟ್ಟು. ಏನ್ ಸರ್ ಡೈಲಾಗ್ ಹಿಂಗ್ ಬರೆದಿದೆ? ನಿಜವಾಗ್ಲೂ ನಂಗೆ ಬಹಳ ಸಂತೋಷ ಆಯ್ತು. ಕಾಳಿದಾಸನ್ ಪಾತ್ರ ಆ ಫಿಲ್ಮ್ ಮಾಡಿದ ಮೇಲೆ ಇಂಥ ಪವರ್ಫುಲ್ ಡೈಲಾಗ್ಗಳು ನೀವು ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತಿತ್ತು. ಅದೇ ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಯ್ತು. ನಮ್ಮ ನಿರ್ಮಾಪಕರೊಬ್ರು ನಾನು ಮತ್ತೆ ಮಾಡ್ತೀವಿ ಅಂತ ಮಾಡಿ ಇವರು ನಮ್ಮ ಶಶಿಧರ್ ಕೋಟೆ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಮಾಡಿದ್ರು, ಅವರು ಚೆನ್ನಾಗೇ ಮಾಡಿದ್ದಾರೆ ಅನ್ಕೊಳ್ಳಿ. ಅದೇ ಮನ ಪರಿವರ್ತನೆ ಅಂತ ಬಂತು. ಆವಾಗ ಏನಾಯ್ತಂದ್ರೆ ಈ ನಮ್ಮ ಶೂಟಿಂಗ್ ನಡೆಯೋ ದಿವಸ 1-2 ದಿವಸದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಗ ಊರಿಂದ ಬಂದಿದ್ದ. ಊರಿಂದ ಬಂದವನೇ, ಮಾಮ ನನ್ಗೊಂದು ಪಾತ್ರ ಕೊಡಿ. ಹೋಗ ಇಲ್ಲೇ ಮಾಡೋರಿಗೆ ಕೆಲಸವಿಲ್ಲ, ನೀನೇನು ಪಾತ್ರ ಮಾಡ್ತೀಯ ಅಂದ್ರೆ. ನಮ್ಮ ಮನೆಯವ್ರು ಸುಮ್ಮನೆ ಇಲ್ಲ ಅಂದ್ರೆ ಅಷ್ಟೊಂದು ಕೇಳ್ಕೊತಾನೆ, ಕೊಡಕ್ಕೇನಂತೆ ಮಾಡ್ತಾನೆ. ಏನು ಮಾಡ್ತಾನೆ? ಏನಾರ ಮಾಡ್ತಾನೆ, ಕೊಡಿ ಇಲ್ಲ ನೀವು ಶೂಟಿಂಗೇ ಮಾಡಬೇಡಿ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಹೋಮ್ ಮಿನಿಸ್ಟರ್ ಆರ್ಡ್ರ್ ಆದ್ಮೇಲೆ ಕೇಳತ್ತೆ. ಆಯ್ತು ಮಾಡಪ್ಪ ಅಂದ್. ಏನು ಅಂದರೆ ಶ್ರೀನಿವಾಸ ಮೂರ್ತಿ ಮಹಾರಾಜನಾಗಿ ಬರುವಾಗ ಬೇಟೆಗೆ ಅಂದ್ರೆ ಕುದುರೆ ಮೇಲೆ ಬರ್ತಿದ್ದಾಗ 2 ದೊಣ್ಣೆಗಳು ಹೇಳ್ಕೊಂಡು ಅಂದ್ರೆ ಈ ಪರಾತಗಳನ್ನ ಹೇಳ್ಕೊಂಡು ಬರುವಾಗ ಅದೊಂದು ಸೀನ್ ಮಾತ್ರ ಇತ್ತು. ಅದನ್ನೇ ಕೊಟ್ವಿ. ಮಾತಿಲ್ಲ, ಕಥೆ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಬರೋದು. ಕುದುರೆ ಮುಂದೆ ಬರ್ತದೆ, ಆದ್ರೆ ಹಿಂದೆ ಇವರಿಬ್ರು ಹಿಂಗ್ ಹಿಡ್ಕೊಂಡ್ ಬರೋದು. ಪರಾತ್ ಅಂದ್ರೆ ಅಗಲ ಇರುತ್ತೆ, ಲಾಂಛನಗಳ ಅದು ಬರ್ತಾ ಇರುತ್ತೆ. ಮಹಾರಾಜರು ಬರ್ತಿದ್ದಾರೆ ಬಂದ್ರು, ಎಲ್ಲ ಆಯ್ತು. ಶೂಟಿಂಗ್ ಮುಗೀತು, ಸಿನಿಮಾ ರಿಲೀಸ್ ಆಯ್ತು. ಅವತ್ತು ಏನಾಗಿದೆ, ನಮ್ಗೆ 1 hour ನಾಟಕ ಅಲ್ಲ ಅದು. ಸೊ 4ರಿಂದ 5, 3:15 4:15 ಸ್ಲಾಟ್ ಕೊಟ್ಟಿದ್ದಾರೆ. ಭಾನುವಾರ ಬೇರೆ. ಎಲ್ಲರಿಗೂ ಪಬ್ಲಿಸಿಟಿ. ನಮ್ಮ ಮನೆಯವರು ಅರ್ಧ ಮಾಡಿದ್ದಾರೆ, ಅವ್ರಿಗೂ ಖುಷಿ. ನನ್ನ ಮನೆಯವ್ರದ್ದು ಒಂದು ಬರ್ತಾ ಇದೆ, ಎಲ್ಲರಿಗೂ ಹೇಳ್ಬಿಟ್ಟು ಮಾಡ್ಬಿಟ್ಟು ಯಾರಾದ್ರು ನಮ್ಮನೆ ಅಕ್ಕಪಕ್ಕದ. ಅವಾಗ ನಾವು ಗೋವಿಂದರಾಜ ನಗರದಲ್ಲಿ ಒಂದು ವಟಾರದ ಮನೆ ಇದ್ವಿ. ಆ ವಟಾರದ ಮನೆಯವರೆಲ್ಲ ನಮ್ಮನೇಲೆ ಟಿವಿಲಿ ಬಂದು, ಯಾಕಂದ್ರೆ ಅವ್ರ ಹತ್ರ ಟಿವಿ ಇರಲಿಲ್ಲ, ಎಲ್ಲ ಬಂದು ನಮ್ಮೆಲ್ಲ ಕೂತ್ಕೊಂಡ್ಬಿಟ್ರು. ನಮ್ಮ ಮನೆಯವ್ರು ಜಾಮೂನ್ ಮಾಡ್ಬಿಟ್ಟವ್ರು. ಅವತ್ತು ಎಲ್ಲರಿಗೂ ಹಂಚ್ಕೊಬಿಟ್ರು. ಎಲ್ಲ ನೋಡ್ಕೊಂಡ್ರು, ಎದ್ರು, ಹೋದ್ರು. ನಾನು ನೋಡಿದ್ರೆ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶ್ರೀನಿವಾಸ ಮೂರ್ತಿ ಒಳ್ಳೆ ಆ್ಯಕ್ಟ್ ಮಾಡೋರೆ. ನಾನೆಲ್ಲ ಆಯಿತು, ಸರಿ. ಇದು ಡೈರೆಕ್ಷನ್ ಏನನ್ನಿಸ್ತು ನಿಮಗೆ? ಹಂಗಂದ್ರೆ ಏನು ಅಂದಿಲ್ಲ. ನನಗೆ ಶಾಕ್ ಆಗೋದು. ಹೋಗಿ ಇವ್ರನ್ನ ಕೇಳಿದ್ವಲ್ಲ. ಸರಿ, ಅಷ್ಟಕ್ಕೆ ಸುಮ್ಮನಾಗಿದ್ರೆ ಪರವಾಗಿಲ್ಲ. ಅವರೆಲ್ಲ ಎದ್ದವರು, ನಿಮ್ಮ ಅಕ್ಕನ ಮಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರು ಏನು ಮಾಡಿದ್ದಾರೆ, ಹಿಡ್ಕೊಂಡು ಬರ್ತಾರೆ. ಅವಾಗ ಅನ್ಕೊಂಡ್ವಿ, ನಿರ್ದೇಶಕ ಎಷ್ಟೇ ಪ್ರಯತ್ನ ಪಟ್ಟರು ಮುಂಭಾಗದಲ್ಲಿರೋರೇ ಹೊರತು ಹಿಂಭಾಗದಲ್ಲಿದ್ದವ್ರಿಗೆ ಯಾರು ನೋಟೆಡ್ ಆಗಲ್ಲ. ಆಗಿನ ಕಾಲಕ್ಕೆ ಹಂಗೆ ನಿರ್ದೇಶಕರು ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಪುಟ್ಟಣ್ಣ ಕಣಗಾಲು, ಸಿದ್ದಲಿಂಗಯ್ಯ, ಇಂಥ ಒಂದು ಭಾರ್ಗವ, ನಮ್ಮ ಭಾರ್ಗವ ಸರ್, ಇಂಥ ದೊಡ್ಡ ನಿರ್ದೇಶಕರುಗಳು, ಅವರು ಏನಾದ್ರು ಚಿತ್ರ ಮಾಡಿದ್ರೆ ನಿರ್ದೇಶಕರ ಹೈಲೈಟ್ ಅಂತ ಅವರೊಂದು ಇದು ಮಾಡಿಕೊಟ್ರಲ್ವಾ ಜನಕ್ಕೆ. ನಿರ್ದೇಶಕರು ಅಂದ್ರೆ ಅವರು ಅನ್ನೋದು ಭಾವನೆ. ಅವಾಗ ಅದಾದ್ಮೇಲೆ ನಿರ್ದೇಶಕರು ಅನ್ನೋರೇ ಎಷ್ಟು ಇಂಪಾರ್ಟೆಂಟ್. ಈಗ ನಿರ್ದೇಶನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ಜನಗಳಿಗೆ ಗೊತ್ತಾಗ್ತಿದೆ. ಸೊ ಯಾವಾಗ ಅಂದ್ರೆ ಕೆಲವು ಫಿಲಮ್ಗಳೆಲ್ಲ ಬಂದು ಆಮೇಲೆ ಈ ನಿರ್ದೇಶನದಲ್ಲಿ ಇನ್ನೊಂದು ವಿಶೇಷ ನಾನು ಹೊಸದಾಗಿ ಗೊತ್ತಾಗಿತ್ತಂದ್ರೆ ಫಾರಿನ್ ಫಿಲಮ್ಗಳಲ್ಲೂ ಕೂಡ ಒಂದಿದೆ. ಈಗ ಒಬ್ರು ಒಂದು ಸಿನಿಮಾ ತೆಗಿಬೇಕಂತಂದ್ರೆ ಅವರು ಸ್ಕ್ರಿಪ್ಟ್ಗೆ ಅಂತ ಮೇನ್ ಪ್ರಿಫರೆನ್ಸ್ ಕೊಡೋದು. ಇಂಗ್ಲಿಷ್ ಫಿಲಮ್ಗಳಲ್ಲಿ ಸ್ಕ್ರಿಪ್ಟ್ಗೆ ಅಂತ 7th ಸೆನ್ಸ್ ಅಂತ ಒಂದು ಫಿಲಮ್ ಬಂತು. ಆ 7th ಸೆನ್ಸ್ ಫಿಲಮ್ಗೆ ಒಬ್ಬ ಕೇರಳದ ಮೂಲದ ಒಬ್ಬ ವ್ಯಕ್ತಿ ಅದನ್ನ ಸ್ಕ್ರಿಪ್ಟ್ ಮಾಡಿದ್ನಂತೆ. ಆ ಸ್ಕ್ರಿಪ್ಟ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಹೀರೋಗೆ ಏನ್ ದುಡ್ಡು ಕೊಟ್ಟಿದಾರೋ ಅದಕ್ಕೆ 1.5 ದುಡ್ಡು ಕೊಟ್ಟು ಕೊಂಡ್ಕೊಂಡಂತೆ ಸ್ಕ್ರಿಪ್ಟ್ನ. 7th ಸೆನ್ಸ್ ಯಾವ್ದು ತಮಿಳ್ ಬಂತಲ್ಲ, ಅದ ಏಳಾಮರಿ ಅದ ಅಥವಾ ಅದು ಡಬ್ ಆಗಿರ್ಬೋದು, ಬಟ್ ಇಂಗ್ಲಿಷ್ ನಲ್ಲಿ ಫಸ್ಟ್ ಬಂದಿದೆ. ಆರ್ನಾಲ್ಡ್ ಮೇನ್ ಕ್ಯಾರೆಕ್ಟರ್ ಮಾಡಿದ್ರು. 7th ಸೆನ್ಸ್ ಅಂತ. ಆ ಹುಡುಗ ಕೇರಳದವನು, ಮೂಲ ಮಲಯಾಳಿ ಅವನು.
ಅವ್ರು ಚಿಕ್ಕ ವಯಸ್ಸೆಲ್ಲ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡೆಲ್ಲ ಶೂಟ್ ಮಾಡಿ ಅವ್ರ ಅಪ್ಪನ ಹತ್ರ ಎಲ್ಲ ಭಾಳ ಚೆನ್ನಾಗಿ ಆಮೇಲೆ ಒಂದು ಸ್ಕ್ರಿಪ್ಟ್ ಮಾಡಿ ಆಮೇಲೆ ಸ್ಕ್ರಿಪ್ಟ್ ತೊಗೊಂಡಾದಾಗ ಆ ಫಿಲ್ಮ್ ಸ್ಕ್ರಿಪ್ಟ್ಗೆ ಮೇನ್ ದುಡ್ಡು ಕೊಟ್ಟಿದ್ದಾರಂತೆ, ಹೀರೋ ಅಷ್ಟೇ ದುಡ್ಡು ಕೊಟ್ಟಿದ್ದಾರಂತೆ. ಸೊ ಅಲ್ಲಿಗೆ ಸಿನಿಮಾಕ್ಕೆ ಮೇನು ಸ್ಕ್ರಿಪ್ಟೇ ಮೂಲ. ನಾವು ಏನೋ ತೆಗೆದ್ರೆ ಆಗತ್ತಿಲ್ಲ, ಸ್ಕ್ರಿಪ್ಟ್ ಕರೆಕ್ಟ್ ಆಗಿರಬೇಕು ಅನ್ನೋದಕ್ಕೆ 100% ಅದೊಂದು ಬಹಳ ಉದಾಹರಣೆ. ಸರ್ ತುಂಬಾ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಎಫರ್ಟ್ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆಲ್ಲ ಮಾಡಿದೀರಾ ಅನ್ನೋದು ನಿಜವಾಗ್ಲೂ ಇವಾಗಿನ ನಾವೆಲ್ಲರೂ ಎಫರ್ಟ್ ಹಾಕೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಬೇಕಾಗಿರೋ ವಿಷಯ ಹೇಳಿದ್ರಿ. ಸೊ ವೀಕ್ಷಕರೇ, ಈ ಒಂದು ಮಾತುಕತೆ ಇನ್ನೂ ಮುಂದುವರಿಯುತ್ತೆ. ಇನ್ನು ಹೆಚ್ಚು 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 ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂತಾರೆ. ಸೊ ಒಂದು ಸಣ್ಣ ವಿರಾಮ ತಗೊಂಡು ಮುಂದಿನ ಭಾಗದಲ್ಲಿ ಮತ್ತೆ ನಾವು ಭೇಟಿಯಾಗೋಣ.